ನಮಸ್ತೆ ಎಲ್ರಿಗೂ ಮತ್ತೊಂದು ಜಾಬ್ ಅಪ್ಡೇಟ್ಗೆ ಎಲ್ಲರಿಗೂ ಸುಸ್ವಾಗತ. ಪಿ ಯು ಸಿ ಮತ್ತು ಡಿಪ್ಲೊಮೊ ITI ಬೇಸ್ಡ್ ಮೇಲೆ ಇರೋಂಥ ಜಾಬ್ ಅಪ್ಡೇಟ್ನ ತೊಗೊಬಂದಿದ್ದೀವಿ. ಈ ಹುದ್ದೆ ಬಂದು ಆಧಾರ್ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸೋಕ್ಕಾಗಂಥ ವೇಕೆನ್ಸಿ ಆಗಿದೆ. ಸೊ ಆಧಾರ್ ಸರ್ವಿಸ್ ಸೆಂಟ್ರಲ್ಲಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ವಿಸ್ ಸೆಂಟ್ರಲ್ಲಿ ಗೌರ್ಮೆಂಟ್ ಕಡೆಯಿಂದ ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಅಂತ ವೇಕೆನ್ಸಿಗಳು ಬಂದಿದೆ. ಸೊ ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇರೋದು ಆ್ಯಕ್ಚುಲಿ ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ. ನಾನಿಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲವಾರು ಜಿಲ್ಲೆಗಳಲ್ಲಿ ಕಾಲ್ ಮಾಡಿ ಆಲ್ಮೋಸ್ಟ್ ಒಂದು 10 ಸ್ಟೇಟ್ಗಳಲ್ಲಿ ಕಾಲ್ ಮಾಡಿದ್ದಾರೆ. ಆ ಸ್ಟೇಟ್ಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಕೂಡ ಕಾಲ್ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ ತಗೊಂಡ್ರೆ ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕಾಲ್ ಮಾಡಿದ್ದಾರೆ. ಇದರಿಂದಾಗಿ ನೀವು ನಿಮ್ಮ ಜಿಲ್ಲೆಗಳಲ್ಲಿ ಜಾಬ್ನ ಅಪ್ಲೈ ಮಾಡ್ಕೋಬೋದು, ಅಥವಾ ನಿಮಗೆ ಎಲ್ಲಿ ಸೆಂಟರ್ ಸಿಗುತ್ತೆ ಅಲ್ಲಿ ನೋಡಿಕೊಂಡು ಜಾಬ್ನ ಅಪ್ಲೈ ಮಾಡ್ಕೋಬೋದು. ಈ ಜಾಬ್ ಬಂದು ಎಲ್ಲ ಜಿಲ್ಲೆಗಳಲ್ಲಿ ಕಾಲ್ ಮಾಡಿರ್ತಾರೆ, ಪ್ರತಿಯೊಂದು ರಾಜ್ಯದ ಜಿಲ್ಲೆಗಳಲ್ಲಿ. ಕರ್ನಾಟಕದಲ್ಲಿ ಬಂದು ಒಂದು 7ರಿಂದ 8 ಜಿಲ್ಲೆಗಳಲ್ಲಿ ಕಾಲ್ ಮಾಡಿದ್ದಾರೆ. ಅದರ ಲಿಸ್ಟ್ ನಿಮಗೆ ಮುಂದೆ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಸೊ ಹುದ್ದೆ ಬಂದು ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಅಂತ. ಕನಿಷ್ಠ ವಯಸ್ಸು ಬೇಕಾಗಿದ್ದಕ್ಕೆ 18 ವಯಸ್ಸು ಬೇಕಾಗಿದೆ. ಇಲ್ಲಿ ಎಜುಕೇಷನ್ ಆಲ್ರೆಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ PUC, ಡಿಪ್ಲೊಮಾ ಅಥವಾ ITI ಅವರು ಆಗಿರ್ಬೋದು. ಎಕ್ಸ್ಪೀರಿಯನ್ಸ್ ಬೇಕಾಗಿರೋದಿಲ್ಲ. ಎಕ್ಸ್ಪೀರಿಯನ್ಸ್ ಬದಲು ನಿಮಗೆ 2 ಸರ್ಟಿಫಿಕೇಷನ್ ಕೇಳಿದ್ದಾರೆ ಅವರು. ಆ ಸರ್ಟಿಫಿಕೇಷನ್ ಏನಂತ ಕೂಡ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಹಾಗಿದ್ರೆ ಏನೇನಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ವೆಬ್ಸೈಟು ಕಾಮನ್ ಸರ್ವಿಸ್ ಸೆಂಟರ್ ಅಂತಿದೆ. ಈ ವೆಬ್ಸೈಟಲ್ಲಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇದರಲ್ಲಿ ಇದು ಹೋಮ್ ಪೇಜ್ ಇದೆ. ಸೊ ಈ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ನೋಡಿದ್ರೆ ಯಾವ್ಯಾವ ಸೆಕ್ಟ್ರಲ್ಲಿ ಜಾಬ್ ಕಾಲ್ ಇದೆ ಅಂತ ಕೊಟ್ಟಿದ್ದಾರೆ. ನಾನೊಂದು ಸ್ಕ್ರೀನ್ ಜಸ್ಟ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಆಸ್ಕ್ ಆಪರೇಟರ್ ಅಂತಿದೆ, ಆಸ್ಕ್ ಆಪರೇಷನ್ಸ್ ಅಂತ. ಸೊ ಇದರಲ್ಲಿ ಹುದ್ದೆಗಳನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ರಿಲೇಟೆಡ್ ಹುದ್ದೆಗಳಿದೆ. ಸೊ ಆ ವೇಕೆನ್ಸಿನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಆಗಲೇ ಹೇಳ್ದಂಗೆ ಹಲವಾರು ಸ್ಟೇಟ್ಗಳಲ್ಲಿ ಇರೋಂಥ ಪೊಸಿಷನ್ಸ್ನ ಇಲ್ಲಿ ತೋರಿಸಿದ್ದಾರೆ. ಸಪೋಸ್ ಇಲ್ಲಿ ಆಂಧ್ರ ಪ್ರದೇಶ ಅಂತ ಹೇಳಿದ್ದಾರೆ. ಪೊಸಿಷನ್ ಬಂದು ಆಧಾರ್ ಸೂಪರ್ವೈಸರ್, ಆಪರೇಟರ್ ಡಿಸ್ಟ್ರಿಕ್ಟ್. ಪೊಸಿಷನ್ ಸೇಮ್ ಇರುತ್ತೆ, ಬೇರೆ ಬೇರೆ ಕಡೆ ವೇಕೆನ್ಸಿ ಇದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ವೇಕೆನ್ಸಿ ಇದೆ. ಸ್ಟಾರ್ಟಿಂಗ್ ಡೇಟ್ ಬಂದು 27 ಡಿಸೆಂಬರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಕೂಡ ಇಲ್ಲಿ ತೋರಿಸಿದ್ದಾರೆ 31 ಜನವರಿ ಅಂತ. ಸೊ ಇನ್ನೂ ಟೈಮ್ ಇರೋದ್ರಿಂದ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡೋದು ಹೇಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಫಸ್ಟ್ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಸ್ಟೇಟಿಗೆ ಬಿಲಾಂಗ್ ಆಗ್ತೀರಾ. ಯೂಶಲಿ ಕರ್ನಾಟಕದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಕರ್ನಾಟಕದವರು ಯಾವ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಅವರು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ, ಇಲ್ಲಿ ನೋಡ್ಬೋದು ಕರ್ನಾಟಕ ಅಂತ ಇದೆ. ಇಲ್ಲಿ ಬಂದಿದೆ ಜಾರ್ಖಂಡ್, ಹರಿಯಾಣ, ಕರ್ನಾಟಕ ಇದೆ. ಕರ್ನಾಟಕದವರು ಇಲ್ಲಿ ನೋಡ್ಬೋದು ಅಪ್ಲೈ ನೌ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಫರ್ದರ್ ಡೀಟೇಲ್ಸ್ ಸಿಗುತ್ತೆ. ಇದನ್ನ ನೋಡ್ಕೊಂಡು ನೀವು ಈ ಸ್ಟೇಟ್ ಸೆಲೆಕ್ಟ್ ಮಾಡಿ ಮತ್ತೆ ನೀವು ನೋಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಎಲ್ಲಿದೆ ಅಂತ. ಬ್ಯಾಂಗ್ಳೂರು ರೂರಲ್ ಇದೆ, ಚಾಮರಾಜನಗರ ಇದೆ, ಹಾವೇರಿ ಇದೆ, ಕೋಲಾರ ಇದೆ, ಮಂಡ್ಯ ಇದೆ, ಉಡುಪಿ ಇದೆ, ಬಾಗಲಕೋಟೆ ಇದೆ, ವಿಜಯಪುರ ಇದೆ, ಕಲಬುರಗಿ ಇದೆ ಮತ್ತು ಬೆಳಗಾವಿ ಇದೆ. ಏಜ್ ಲಿಮಿಟ್ ಬಂದು 18 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಎಜುಕೇಷನ್ ಬಂದು 12th ಅಂತ ಕೊಟ್ಟಿದ್ದಾರೆ, ಅಥವಾ SSLC ಪ್ಲಸ್ 2 ಇಯರ್ಸ್ ITI ಅಂತ ಕೊಟ್ಟಿದ್ದಾರೆ. 12th ಅಂದರೆ PUC, ಮತ್ತಿನ್ನು ಅಥವಾ SSLC ಪ್ಲಸ್ 3 ಇಯರ್ಸ್ ಡಿಪ್ಲೊಮೊ, ಇದಿಷ್ಟಿದ್ರೂ ಆಗುತ್ತೆ. ಸೊ ಇದೆಲ್ಲ ನೀವು ನೋಡ್ಬೋದು ಇಲ್ಲಿ. ಸೊ ಮತ್ತೇನು ಕೇಳಿದ್ದಾರೆ ಅವರು, ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಕೊಟ್ಟಿದ್ದಾರೆ. ಸೊ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಬಂದು ಸರ್ಟಿಫಿಕೇಷನ್ ಕೇಳ್ತಾ ಇದ್ದಾರೆ. ಆಧಾರ್ ಸೂಪರ್ವೈಸರ್ ಎಕ್ಸಾಮ್ ಅಲ್ಲಿ ಸರ್ಟಿಫಿಕೇಷನ್ ಕೇಳ್ತಾ ಇದ್ದಾರೆ. ಸೊ ಇದು ಏನು ಸರ್ಟಿಫಿಕೇಷನು, ಕಂಪ್ಯೂಟರ್ ಸ್ಕಿಲ್ ಇರಬೇಕು. ಆಧಾರ್ ಸೂಪರ್ವೈಸರ್ ಎಕ್ಸಾಮ್ನ ಅವ್ರಿಗೆ ಮುಂದೆ ಪಾಸ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಇನ್ನೊಂದು ಬಂದು LMS ಸರ್ಟಿಫಿಕೇಷನ್ ಅಂತಿದೆ, ಅದನ್ನು ಹೇಳ್ತೀನಿ. ಫಸ್ಟು ಈ ಆಧಾರ್ ಸೂಪರ್ವೈಸರ್ ಎಕ್ಸಾಮ್ನ ಹೇಗೆ ಪಾಸ್ ಮಾಡೋದು, ಹೇಗೆ ಇದನ್ನು ಮಾಡ್ಕೊಂಡ್ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ತುಂಬ ಏನು ಕಷ್ಟ ಇರೋದಿಲ್ಲ, ಬಟ್ ಇದನ್ನು ಮ್ಯಾಂಡೇಟ್ರಿ ಆಗಿರುತ್ತೆ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ. ಇದೊಂದು ಈ ಅವಕಾಶದಿಂದ ನೀವು ಯಾರೇ ಅಪ್ಲಿಕೇಶನ್ಸ್ನ ಅಂದರೆ ಈ ಟೆಸ್ಟ್ನ ಪಾಸ್ ಮಾಡ್ಕೊಂಡು ಮುಂದುವರಿತೀರ ಅವ್ರು ಮಾತ್ರ ಅಪ್ಲೈ ಮಾಡೋದ್ರಿಂದ ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಕಡಿಮೆ ಪೋಸ್ಟ್ ಇದ್ರೂ ಈ ಜಾಬ್ ನಿಮಗೆ ಸಿಗೋದು ಚಾನ್ಸಸ್ ಜಾಸ್ತಿ. ಯಾಕಂದರೆ ಈ ಟೆಸ್ಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬೇಸಿಕ್ ಟೆಸ್ಟ್ಗಳಾಗಿರುತ್ತೆ. ನಿಮಗೆ ಮಿನಿಮಮ್ ಬೇಸಿಕ್ ಟೆಸ್ಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಜಾಬ್ ಸಿಗೋದ್ರಿಂದ ಈ ಟೆಸ್ಟ್ನ ಪಾಸ್ ಮಾಡಿಕೊಂಡು ಹೋಗಬೇಕಾಗತ್ತೆ.
ಸೊ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು, ಅಂದರೆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಎಲ್ಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ನೋಡಿ, ಇದನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಟೆಸ್ಟ್ನ ತೊಗೊಳೋದಕ್ಕೆ ಸೆಂಟ್ರ್ ಕೂಡ ನೀವು ಚೂಸ್ ಮಾಡ್ಕೋಬೋದು. ನಿಮ್ಮದೇ ಒಂದು ಡಿಸ್ಟಿಕಲ್ಲಿ, ನಿಮ್ಮದೇ ಒಂದು ತಾಲೂಕಲ್ಲಿ ಆಲ್ಮೋಸ್ಟ್ ಸುಮಾರು ತಾಲೂಕುಗಳು ಲಿಸ್ಟ್ ಆಗಿದೆ ಇಲ್ಲಿ. ಸಪೋಸ್ ನಾನು ಇಲ್ಲಿ ಮಂಡ್ಯ ಅಂತ ತೊಗೊಂಡಿದ್ದೀನಿ, ಕರ್ನಾಟಕದ ಮಂಡ್ಯ ಡಿಸ್ಟಿಕಲ್ಲಿ 2 ಸೆಂಟ್ರ್ ಕೊಟ್ಟಿದ್ದಾರೆ. ಈ 2 ಸೆಂಟ್ರಲ್ಲಿ ನೀವು ಹೋಗಿ ಎಕ್ಸಾಮ್ನ ಬರೆದು, ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ಸೆಂಟ್ರನ್ನ ಚೂಸ್ ಮಾಡ್ಬೋದು. ಇದೆಲ್ಲ ಇಷ್ಟು ಮಾಡಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ. ಅದು ಬಂದಮೇಲೆ ನಿಮಗೆ ನೀವು ಎಕ್ಸಾಮ್ ಡೇಟೆಲ್ಲ ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತೀವಿ, ಅದು ನೋಡಿಕೊಂಡು ಎಕ್ಸಾಮ್ ಬರೆಯುವುದು. ಸಿಂಪಲ್ ಆಗಿರುತ್ತೆ. ಅದ್ರ ಬಗ್ಗೆನೂ ಕೆಲವು ವೀಡಿಯೋಸ್ ನೋಡಿ ಏನಿರುತ್ತೆ ಅಂತ. ಅದು ಬೇಸಿಕ್ ಟೆಸ್ಟ್ ಆಗಿರುತ್ತೆ, ನೀವು ಬರೀಬೋದು. ಸೊ ಇದಕ್ಕೆ ಯಾವುದೇ ಸಿಲೆಬಸ್ ಏನಿರೋದಿಲ್ಲ, ಬಟ್ ಬೇಸಿಕ್ ಟೆಸ್ಟ್ ಆಗಿರುತ್ತೆ. ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸೊ ಇದಾದಮೇಲೆ ನಿಮಗೆ ಸರ್ಟಿಫಿಕೇಷನ್ ಬಂದು ಈ ಥರ ಜನ್ರೇಟ್ ಆಗುತ್ತೆ. ಈ ಸರ್ಟಿಫಿಕೇಷನ್ ಇಟ್ಕೊಂಡೇ ನೀವು ನೆಕ್ಸ್ಟು ಕಂಪ್ಲೀಟ್ ಜಾಬ್ನ ಅಪ್ಲೈ ಮಾಡಬೇಕಾಗುತ್ತೆ. ಇದು ಒಂದು ರೀತಿ ವ್ಯಾಲಿಡಿಟಿ ಮೇ ಬಿ 1 ಇಯರ್ಗಿಂತ ಜಾಸ್ತಿನೇ ಇರ್ಬೋದು, 2 ಇಯರ್ಸ್ ಇರ್ಬೋದು. ಇದು ಡೀಟೇಲ್ಸ್ ಅಷ್ಟೊಂದು ಡೀಟೇಲ್ ಕೊಟ್ಟಿಲ್ಲ. ಸೊ ಫರ್ದರ್ ನೀವು ಜಾಬ್ ಕಾಲ್ ಮಾಡಿದಾಗಲಿ ಈ ಸರ್ಟಿಫಿಕೇಷನ್ ಇಟ್ಕೊಂಡು ನೀವು ಜಾಬ್ನ ಅಪ್ಲೈ ಮಾಡ್ಕೋಬೋದು. ಇದು ಒಂದು ಸಲ ಸರ್ಟಿಫಿಕೇಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಇನ್ನೊಂದು ಬಂದು ಸರ್ಟಿಫಿಕೇಷನ್ ಈ ಥರ ಇದೆ ಅಂತ ತೋರಿಸಿದ್ದಾರೆ ನೋಡಿ ಇಲ್ಲಿ. ಸೊ LMS ಸರ್ಟಿಫಿಕೇಟ್ ಇದೊಂದು ಸೆಕೆಂಡ್ ಕ್ರೈಟೀರಿಯಾ. ಇದನ್ನು ಕೂಡ ನೀವು ಪಡ್ಕೊಂಡೇ ನೆಕ್ಸ್ಟ್ ಜಾಬ್ನ ಅಪ್ಲೈ ಮಾಡಬೇಕಾಗತ್ತೆ. ಈ ಸರ್ಟಿಫಿಕೇಟ್ ಹೇಗೆ ತೊಗೊಳ್ಳೋದು ಅಂತ ಇನ್ನೊಂದು ಡೀಟೇಲ್ ಇದೆ. ಫಸ್ಟ್ ಸರ್ಟಿಫಿಕೇಷನ್ ಆದಮೇಲೆ ಸೆಕೆಂಡ್ ಸರ್ಟಿಫಿಕೇಷನ್ ಇದನ್ನು ನಿಮ್ಮದು ಮಿನಿಮಮ್ ಡೀಟೇಲ್ಸ್, ನೇಮ್, ಮೊಬೈಲ್ ನಂಬರ್, ಮೇಲ್ ID, ಡಿಸ್ಟಿಕ್ಕೆಲ್ಲ ಇಟ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಅಪ್ಲೈ ಮಾಡೋಕ್ಕೆ ಲಿಂಕ್ ಕೊಟ್ಟಿದ್ದೀನಿ, ಸ್ಕ್ರೀನ್ ಈ ಥರ ಇರುತ್ತೆ. ಸೊ ಇಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಆಗಿ, ಸೊ ನಿಮಗೊಂದು ಸೆಂಟರ್ ಸಿಗುತ್ತೆ. ಸೊ ಅದನ್ನ ಇಟ್ಕೊಂಡು, ಅಥವಾ ನೀವು ರಿಜಿಸ್ಟ್ರೇಷನ್ ಆದಮೇಲೆ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಿ, ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆದಮೇಲೆ ವೆಬ್ಸೈಟಲ್ಲಿ ಅದನ್ನು ತೊಗೊಂಡು ಈ ಸರ್ಟಿಫಿಕೇಷನ್ ನೀವು ತೊಗೋಬೋದು. ಇದು ತುಂಬ ಏನು ಕಷ್ಟ ಇರೋದಿಲ್ಲ, ಬಟ್ ಪ್ರೊಸೀಜರ್ ಜಾಸ್ತಿ ಇದೆ. ಎಕ್ಸಾಮ್ ಏನು ಅಷ್ಟು ಕಷ್ಟ ಇರೋದಿಲ್ಲ. ನೀವು ಖಂಡಿತ ಈ ಸರ್ಟಿಫಿಕೇಷನ್ ಪಡ್ಕೊಬೋದು. ಈವನ್ PUC ಮಾಡಿರೋರು ಕೂಡ, ಅಥವಾ ಇದೇನು ತುಂಬ ಕಷ್ಟ ಇದೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. PUC ಮಾಡಿರೋ ಲೆವೆಲ್ಗೆ ಇದಿರುತ್ತೆ. ಹಾಗಾಗಿ ಇದನ್ನು ಪಡ್ಕೋಬೋದು. ನೀವು ಅಪ್ಲೈ ಮಾಡಿ ಪಡ್ಕೊಳ್ಳಿ. ಸೊ ಇದೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು. ಇದನ್ನು ನೀವು ನಿಧಾನವಾಗಿ ಓದ್ಕೊಂಡು ಮುಂದುವರಿರಿ. ಸೊ ನಾನು ಇದಿಷ್ಟು ಇಟ್ಕೊಂಡ್ಮೇಲೆ ನಿಮಗೆ ಸರ್ಟಿಫಿಕೇಷನ್ನು ನಾನು ಜಸ್ಟ್ ಸಮರೈಸ್ ಮಾಡ್ತೀನಿ ಏನೇನು ಮಾಡಬೇಕಂತ. ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ವೆಬ್ಸೈಟ್ ಲಿಂಕ್ ಹೋಗಿ, ಸೊ PUC, ಡಿಪ್ಲೊಮೊ ಅಥವಾ ITI ಕಂಪ್ಲೀಟ್ ಆಗಿ ಕ್ವಾಲಿಫೈ ಆಗಿರೋ ಕ್ಯಾಂಡಿಡೇಟ್ಸು ಈ ವೆಬ್ಸೈಟ್ ಲಿಂಕ್ನ ಯೂಸ್ ಮಾಡಿ ಅಪ್ಲೈ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಹೇಳ್ದಂಗೆ ವಿದ್ಯಾರ್ಹತೆ ನೋಡ್ಕೊಂಡಿರ್ತೀರ, ರಾಜ್ಯ ಮತ್ತು ಜಿಲ್ಲೆನ ಸೆಲೆಕ್ಟ್ ಮಾಡ್ತೀರಾ, ಕಂಪ್ಯೂಟರ್ ಸ್ಕಿಲ್ ಎಕ್ಸಾಮ್ನು ಪಾಸ್ ಮಾಡಿಕೊಂಡು ಸರ್ಟಿಫಿಕೇಷನ್ ಇಟ್ಕೊತೀರಾ, ಮತ್ತು LMS ಸರ್ಟಿಫಿಕೇಷನ್ನು ಕ್ಲಿಯರ್ ಮಾಡಿಕೊಂಡು ಇಟ್ಕೊತೀರಾ. ನೆಕ್ಸ್ಟ್ ಬಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಬ್ ಅಪ್ಲೈ ಮಾಡ್ತೀರಾ. ಸೊ ಇನ್ನೂ 31st ಜಾನ್ವರಿ ತನಕ ಟೈಮ್ ಇರೋದ್ರಿಂದ ನೀವು ಇದಿಷ್ಟನ್ನ ಮೇ ಬಿ 2 to 3 ಡೇಸ್ ಅಥವಾ 1 ವಾರದೊಳಗಡೆ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇದೊಂದು ಕಾಂಟ್ರಾಕ್ಚುಯಲ್ ಜಾಬ್ ಆಗಿದೆ. ಸ್ಟಿಲ್ ಪರವಾಗಿಲ್ಲ, ನಿಮ್ಮದೇ ಜಿಲ್ಲೆಯಲ್ಲಿ ಸಿಗೋದ್ರಿಂದ ಈ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಇದರಿಂದ ಮತ್ತೆ ಬೇರೆ ಅವಕಾಶಗಳು ಬರ್ಬೋದು. ಏನೂ ಕೆಲಸ ಇಲ್ದೇ ಮನೇಲಿರೋದಕ್ಕಿಂತ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಬೇರೆ ಈ ಸರ್ಟಿಫಿಕೇಷನ್ ಬೇರೆದಕ್ಕೆ ಯೂಸ್ ಆಗ್ಬೋದು. ಇಟ್ಕೊಳ್ಳಿ. ಇನ್ ಕೇಸ್ ಈ 2 ಎಕ್ಸಾಮ್ ಪಾಸ್ ಮಾಡಿಕೊಂಡೇ ಅಪ್ಲೈ ಮಾಡಬೇಕಾದ್ರಿಂದ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅಪ್ಲೈ ಮಾಡಿ, ಇದು ಒಂದು ಕೂಡ ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇರೋಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತೀವಿ. ಇದಿಷ್ಟು ಸಿಂಪಲ್ ಅಪ್ಡೇಟ್ ಆಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಏನಾದರೂ PUC ಮಾಡಿಕೊಂಡು ITI ಮಾಡಿಕೊಂಡು ಅವ್ರದ್ದೇ ಜಿಲ್ಲೆಗಳಲ್ಲಿ, ಅವ್ರದ್ದೇ ತಾಲೂಕು ಮಟ್ಟದಲ್ಲಿ ಏನಾದರೂ ಜಾಬ್ಗಳನ್ನ ಹುಡುಕ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.